ಈಗ ಹೋಗ್ಬಾರ್ದು ಮೇಡಮ್ ಅವರೇ, ಸರ್ ಹೇಳ್ಬಾರ್ದು. ಯಾಕೆ ಕೇಶವ? ಯಾಕಂದ್ರೆ ಹೇಳಮ್ಮ. ಹಾ, ಯಾಕಂದ್ರೆ ಮೇಡಮ್ ಅವರೇ, ಇವಾಗ ಸ್ವಲ್ಪ ಟೈಮ್ ಸರಿ ಇಲ್ಲ. ಈಗಷ್ಟೇ ಪಂಚಾಂಗ ನೋಡ್ದೆ, ಗ್ರಹಗಳು ನಕ್ಷತ್ರಗಳ ಜೊತೆ ಜಗಳ ಆಡ್ತಿದೆ. ಶನಿ, ರಾಹು, ಕೇತು ತುಂಬಾ ಕೋಪದಲ್ಲಿದ್ದಾರೆ. ಬುಧ, ಶುಕ್ರ ತುಂಬಾ ಭಯದಲ್ಲಿದ್ದಾರೆ. ಈ ಸಮಯದಲ್ಲಿ ಏನಾದ್ರೂ ವಿಷಯ ಹೇಳಿದ್ರೆ ನೀವು ನಿಮ್ಮ ಯಜಮಾನ್ರು ಇನ್ಯಾವತ್ತೂ ಒಂದಾಗಲ್ಲ. ಒಂದ್ ವೇಳೆ ಹೇಳಿದ್ರೆ ದಿನ ಜಗಳ ಆಡ್ತಾನೆ ಇರ್ತೀರಾ. ಅದಕ್ಕೆ ಮೇಡಮ್ ಅವರೇ ತಕ್ಷಣ ಅಭಿ ಯಜಮಾನ್ರಿಗೆ ಫೋನ್ ಮಾಡಿ ಜೈ ಸರ್ ಹತ್ರ ಹೇಳ್ದೇನೆ ಅಮ್ಮವ್ರನ್ನ ಕರ್ಕೊಂಡು ಮನೆಗೆ ಬರೋದಿಕ್ಕೆ ಹೇಳಿ. ಅಭಿ ಫೋನ್ ತಗೊಂಡು ಹೋಗಿಲ್ಲ ಕೇಶವ. ಹೌದಲ್ವಾ, ಮಕ್ಳ ಹತ್ರ ಫೋನಲ್ಲಿರುತ್ತೆ. ಹೋಗ್ಲಿ, ಅಪ್ಪಂಗೆ ಫೋನ್ ಮಾಡಿ ಅಭಿ ಯಜಮಾನ್ರ ಹತ್ರ ಮಾತಾಡ್ಸು ಅಂತ ಹೇಳೋಣ ಅಮ್ಮ. ಒಳ್ಳೆ ಐಡಿಯಾ ಕೊಡೋ ಕೇಶವ. ಮಕ್ಕಳನ್ನ ತಡೆಯೋದಕ್ಕೆ ತುಂಬಾ ಒಳ್ಳೆ ಉಪಾಯನೇ ಮಾಡಿದ್ದೀರಿ ಸರ್. ಈ ನೆಪ ಇಟ್ಕೊಂಡು ಅವ್ರನ್ನ ಈವ್ನಿಂಗ್ವರೆಗೂ ಇಲ್ಲೇ ಇಟ್ಕೋತೀರಲ್ವಾ ಸರ್? ಅಷ್ಟರಲ್ಲಿ ಗಂಗಾ ಮೇಡಮ್ ಅವ್ರು ಬಂದ್ಬಿಡ್ತಾರೆ, ಮಕ್ಕಳು ಪರಿಚಯ ಮಾಡಿಸ್ತಾರೆ. ಸೂಪರ್ ಸರ್. ನನ್ನ ಹೆಂಡತಿ ಫೋನ್ ಮಾಡ್ತಿದ್ದಾಳೆ ಸರ್, ಅಲ್ಲಿ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಹೇಳೇ ಮೀನಾಕ್ಷಿ. ನಾನು ಅಪ್ಪ. ಏನೋ ಕೇಶವ? ಅಭಿ ಯಜಮಾನ್ರು ದಿವ್ಯಾ ಅಮ್ಮ ಅವರು ಅಲ್ಲಿದ್ದಾರ ಅಪ್ಪ. ಈಗಷ್ಟೇ ಬಂದ್ರು ಕಣೋ. ಅವ್ರ ಜೊತೆ ನೀನು ಕೂಡ ಬಂದಿದೀಯನ್ನೋದು ತುಂಬಾ ಭಯ ಪಟ್ಬಿಟ್ಟಿದೆ. ಜೈ ಸರ್ ಹತ್ರ ಅವ್ರು ಏನಾದ್ರು ಹೇಳಿದಾರಪ್ಪ? ಏನು ಹೇಳಿಲ್ಲ ಕಣೋ. ಹೇಳ್ಬೇಕು ಅಂತ ಅನ್ಕೊಂಡಿದ್ರು, ಸಾರು ಪೋಸ್ಟ್ ಪೋನ್ ಮಾಡಿದ್ರು. ಅಮ್ಮ ಒಳ್ಳೆ ಕೆಲಸ ಮಾಡಿದ್ರು. ಏನು ಅಂದೆ? ಏನಿಲ್ಲ ಅಪ್ಪ, ತಕ್ಷಣ ಅಭಿ ಯಜಮಾನ್ರನ್ನ ಅಮ್ಮವ್ರನ್ನ ಮನೆ ಕಳಿಸ್ಬಿಡಿ. ಯಾಕೆ? ನಿನ್ಗಲ್ಲಿ ಬೋರ್ ಹೊಡಿತಿದ್ಯಾ? ಮೂರ್ಖ, ಶತಮೂರ್ಖ. ಅಪ್ಪ, ಅವರು ಜೈ ಸರ್ ಹತ್ರ ವಿಷಯ ಹೇಳಿದ್ರೆ ಫ್ಯಾನ್ ಬಿದೋಗತ್ತಪ್ಪ. ಲೇ, ಅಷ್ಟಕ್ಕೂ ಈ ಫ್ಯಾನ್ ಬೀಳೋದು ಅಂದ್ರೆ ಏನು? ಅವ್ರನ್ನ ಬೇಗ ಮನೆಗೆ ಕಳ್ಸಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಅಪ್ಪ. ಜೈ ಸರು ಮಕ್ಕಳ ಜೊತೆ ಇರಬೇಕು ಅನ್ಕೊಂಡಿದ್ರೆ ಇವನು ಅವ್ರನ್ನ ಮನೆಗೆ ಕಳಿಸಿ ಅಂತಿದ್ದಾನೆ. ನಿಜವಾಗ್ಲೂ ಕಳ್ಸಲ್ಲ. ಕೇಶವ, ಇನ್ನೇನೋ ವಿಶೇಷ? ನಿಮ್ಮಮ್ಮ ಏನ್ ಮಾಡ್ತಿದ್ದಾಳೆ? ಅಡಿಗೆ ಮಾಡ್ತಿದ್ದಾಳ? ಅಮ್ಮ, ಅಪ್ಪ ನಾಟಕ ಮಾಡಕ್ ಶುರು ಮಾಡಿದ್ದಾರೆ. ನನ್ ಮಾತು ಕೇಳ್ತಿಲ್ಲ. ಇಲ್ಲಿ ಕೊಡು. ಏನ್ರಿ? ಏನೋ ಕೇಶವ? ನಾನು ರೀ. ಧ್ವನಿ ಬದಲಾಯಿಸಿ ಮಾತಾಡ್ತಿದೀಯಲ್ಲೋ ಚೋಟ್ ಮೆಣಸಿಕಾಯಿ. ಅಯ್ಯೋ, ನಾನು ರೀ ಮೀನಾಕ್ಷಿ. ನನ್ನ ಹತ್ರನೇ ನಿನ್ ನಾಟಕನಾ? ಲೇ, ನಾ ನಿಮ್ಮಪ್ಪ ಕಣೋ. ನೀನ್ ಹೇಳಿದ್ ನಿಜಾನೇ ಕಣೋ ಕೇಶವ. ನಿಮ್ಮಪ್ಪ ಬೇರೆ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಮತ್ತೆ ನನ್ನ ಹತ್ರನೇ ನಾಟಕ ಮಾಡ್ತೀರಾ ನೀವು? ಏನ್ರಿ, ದಯವಿಟ್ಟು ಈಗ್ಲೇನೆ ಮಕ್ಳನ್ನ ಮನೆ ಕಳಿಸ್ರಿ. ಜಾನ್ಕಿ ಅವ್ರು ಭಯ ಪಡ್ತಿದ್ದಾರೆ. ಹಲೋ 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 ಹಲೋ. ಸಿಗ್ನಲ್ ಸರಿಯಾಗಿ ಸಿಗ್ತಿಲ್ಲ, ಆಮೇಲೆ ಕಾಲ್ ಮಾಡ್ತೀನಿ ಕಣೋ. ಮಕ್ಕಳು ಯಾವುದೋ ವಿಷಯನ ಸರ್ ಹತ್ರ ಹೇಳ್ಬೇಕು ಅಂತ ಬಂದಿದ್ದಾರೆ. ಆ ವಿಷಯನ ಅವರು ಹೇಳೋವರೆಗೂ, ಸಂಜೆವರೆಗೂ ಅವ್ರ ಸರ್ ಜೊತೆ ಸ್ಪೆಂಡ್ ಮಾಡೋವರೆಗೂ ಅವರನ್ನ ಮನೆಗೆ ಕಳಿಸಲ್ಲ ಅಂದ್ರೆ ಕಳಿಸಲ್ಲ. ಫೋನ್ ಕಟ್ ಮಾಡಿದ್ರು ಕಣೋ ಕೇಶವ. ಇವಾಗ ಏನ್ ಮಾಡೋದು ಮೇಡಮ್ ಅವರೇ? ಮಕ್ಳನ್ನ ಹೇಗ್ ಕರ್ಸ್ಕೊಳ್ಳೋದು? ಏನಾದ್ರೂ ಐಡಿಯಾ ಇದ್ರೆ ಹೇಳೋ. ರಾಮಕೃಷ್ಣ ಅಂಕಲ್ ಚಂದ್ರಿಕಾಂಟಿಗೆ ಫೋನ್ ಮಾಡಿ ಹೇಳೋಣ ಅಮ್ಮ. ಜೈ ಅವ್ರೆ, ನೀವು ಗೆಸ್ ಮಾಡಿದ್ದು 100% ಕರೆಕ್ಟ್. ನಿಮ್ಮ ಅತ್ತೆ ಮಾವ ಅವರು ಗಂಗಾ ಅವ್ರ ವಿಷಯದಲ್ಲಿ ತುಂಬ ದೊಡ್ಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಗಂಗಾ ಅವ್ರು ಎಲ್ಲಿದ್ದಾರೋ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತು. ಮತ್ತವರು ನಾನಿ ಮನೆಗೆ ಯಾಕೆ ಹೋದ್ರು ACP ಅವರೇ? ನಾವು ಅಲ್ಲೇ ನಿಂತಿದ್ದೀವಿ ಸರ್. ಗಂಗಾ ಅವರು ಆ ಮನೇಲಿ ಇಲ್ಲ ಅಂದಮೇಲೆ ಅವ್ರು ಅಲ್ಲಿಗೆ ಯಾಕೆ ಹೋದ್ರು ಅರ್ಥ ಆಗದೆ ವಾಪಸ್ ಬಂದ್ವಿ ಸರ್. ಅವರಲ್ಲಿ ಮೀನಾಕ್ಷಿ ಅವ್ರ ಜೊತೆಗೆ ಸಸ್ಪಿಷಿಯಸ್ ಆಗಿ ಏನೋ ಮಾತಾಡ್ತಿದ್ರು. ಅವರು ತುಂಬಾ ದಿನದಿಂದ ನಾನು ಮೀನಾಕ್ಷಿ ಹತ್ರ ಏನೋ ಹೇಳ್ತಿದ್ದಾರೆ ಸರ್. ಅವರು ತುಂಬಾ ಕ್ಲೋಸ್ ಆಗಿದ್ದಾರೆ. ನಮ್ ಕೇಶವ ಕೂಡ ಸೇರ್ಕೊಂಡಿದ್ದಾನೆ. 4 ಜನನು ಸೇರಿ ಏನೋ ಕುತಂತ್ರ ಮಾಡ್ತಿದ್ದಾರೆ. ಏನು ಅಂತ ಕೇಳಿದ್ರೆ ಫ್ಯಾನ್ ಬೀಳುತ್ತೆ ಅಂತಿದ್ದಾರೆ. ಏನೋ ಅರ್ಥ ಆಗ್ತಿಲ್ಲ.
ಇದೇನೋ ಬ್ಲ್ಯಾಕ್ ಮೇಲ್ ಥರ ಇದೆ ನಾಣಿ. ಯಾವುದೋ ವಿಷಯದಲ್ಲಿ ಮಾವ ಅತ್ತೆ ಮೀನಾಕ್ಷಿ ಕೇಶವನ್ನ ಬೆದರಿಸ್ತಿದ್ದಾರೆ. ಅದು ಗಂಗನ್ ವಿಷಯನೇ ಆಗಿರಬೇಕು. ನನಗೆ ಕೂಡ ಹಾಗೆ ಅನಿಸ್ತಾ ಇದೆ ಜಯ ಅವರೇ. ಇವತ್ತು ಕೂಡ ನಿಮ್ಮತ್ತೆ ಮಾವ ಅವರು ಮೀನಾಕ್ಷಿ ಅವ್ರಿಗೆ ಏನೋ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ರು. ಕೇಶವ ಮೀನಾಕ್ಷಿ ಅವರು ಅದಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಅವ್ರು ಏನೋ ಭಯಪಡಿಸ್ತಾ ಇದ್ರು. ಮೀನಾಕ್ಷಿ ಕೇಶವ ಅದಕ್ಕೆ ಭಯಪಡ್ತಾ ಇದ್ರು. ಈ ಇಡೀ ವ್ಯವಹಾರನ ಗಮನಿಸಿದ್ರೆ ಇದು ಖಂಡಿತವಾಗ್ಲೂ ಬ್ಲ್ಯಾಕ್ ಮೇಲೆ ಅಂತ ನನಗನ್ನಿಸ್ತಾ ಇದೆ. ಮೀನಾಕ್ಷಿ ಕೇಶವ ನಿನಗೇನು ಹೇಳಿಲ್ವ ನಾಣಿ? ಏನಾದರೂ ಕ್ಲೂ ಕೊಟ್ರಾ? ಕ್ಲೂ ಅಂದ್ರೆ ಸರ್ 2-3 ಸರಿ ಶಾಪ ಅದು ಇದು ಅಂದ್ರು ಸರ್. ಶಾಪ ಪಾಪ ಅಂತ ನನ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಏನ್ ಶಾಪ ನಾಣಿ? ಅದು ಮುಗ್ದೋಯ್ತು ಅಲ್ವಾ? ಇದು ಇನ್ನೊಂದು ಶಾಪನೇನೋ ಸರ್. ನೀರಯ್ಯ ಸ್ವಾಮಿ ಮತ್ತೆ ನನ್ನ ಕನ್ಫ್ಯೂಸ್ ಮಾಡಬೇಡ ನಾಣಿ. ಹೇಗಾದ್ರೂ ಮಾಡಿ ಮೀನಾಕ್ಷಿ ಅವರಿಂದ ನಿಜ ಏನು ಅಂತ ಹೊರಗಡೆ ತರಿಸ್ಬೇಕು. ಮೀನಾಕ್ಷಿ ಸುಮ್ಮನೆ ಕೇಳಿದ್ರೆ ಏನು ಹೇಳಲ್ಲ ACP ಅವರೇ. ನಮ್ಮ ಅತ್ತೆ ಮಾವ ಅವರಿಗೆ ಚೆನ್ನಾಗಿ ಕೌನ್ಸಿಲಿಂಗ್ ಕೊಟ್ಟು ಹೋಗಿದೆ. ಜಯೋರೆ, ಹಾಗಾದ್ರೆ ಒಂದು ದಾರಿ ಇದೆ. 1-2 ಡೇಸ್ ನಿಮ್ಮತ್ತೆ ಮಾವನ್ನ ನಮ್ಮ ಕಸ್ಟಡಿ ಕೊಡಿ. ನಮ್ಮ ಲೇಡಿ ಕಾನ್ಸ್ಟೇಬಲ್ ಹತ್ರ ಅತಿಥಿ ಮರ್ಯಾದೆ ಮಾಡಿಸಿದ್ರೆ ನಿಜ ತಾನಾಗೆ ಹೊರಗೆ ಬರುತ್ತೆ. ಬೇಡ ACP ಅವರೇ, ಹಾಗೆ ಮಾಡಿದ್ರೆ ನಮ್ಮನೆ ಮರ್ಯಾದೆ ನಾವೇ ತೆಗ್ದಾಗಿರುತ್ತೆ. ಜೊತೆಗೆ ಅವ್ರು ನನ್ನ ಚಿಕ್ಕಂದ್ರಿಂದ ಎತ್ತಿ ಆಡಿಸಿ ಬೆಳೆಸಿದ್ದಾರೆ. ಅವ್ರ ಮಗಳನ್ನ ನಾನು ಮದುವೆ ಮಾಡ್ಕೊಂಡಿಲ್ಲ ಅನ್ನೋ ಕೋಪ ಬಿಟ್ಟರೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇದೆ. ಅವರು ಸ್ವಾರ್ಥಿಗಳೇ, ಆದರೆ ಕೆಟ್ಟವರಂತೂ ಅಲ್ಲ. ಅವ್ರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ನೀವು ಹಿಂಗೆ ಒಳ್ಳೆತನದಲ್ಲಿ ಯೋಚನೆ ಮಾಡ್ತಿರೋದಕ್ಕೆ ಅವ್ರು ಹಂಗೆ ಮಾಡ್ತಿರೋದು. ಅವ್ರ ಸ್ವಾರ್ಥಕ್ಕೆ ಗಂಗಾ ಮೇಡಮ್ ಅವ್ರನ್ನ ಬಲಿ ಕೊಡ್ತಿದ್ದಾರೆ. ಹೌದು ಸರ್, ಸ್ವಲ್ಪ ಹೊತ್ತು ನಿಮ್ಮ ಒಳ್ಳೆತನ ಪಕ್ಕಕ್ಕಿಡಿ ಸರ್. ಗಂಗಾ ಅವ್ರು ಎಲ್ಲಿದ್ದಾರೆ ಅಂತ ಅವ್ರ ಬಾಯಿಂದನೇ ನಮ್ಮ ಸರ್ ಹೇಳಿಸ್ತಾರೆ. ಇಲ್ಲ ACP ಅವರೇ, ಬೇರೆ ದಾರಿನ ಯೋಚನೆ ಮಾಡೋಣ. ಹಾಗಾದ್ರೆ ಇರೋದು ಒಂದೇ ದಾರಿ, ಮೀನಾಕ್ಷಿ ಅವರು. ಅಂದ್ರೆ ನಾನು ಮೀನಾಕ್ಷಿನ ನಿಮ್ ಕಸ್ಟಡಿಗೆ ತಗೋತೀರಾ? ಇಲ್ಲ ನಾಣಿ, ನಿಮ್ ಹೆಂಡ್ತಿನ ನೀವೇ ಕಸ್ಟಡಿಗೆ ತಗೋಬೇಕು, ನಿಜ ಹೇಳಿಸ್ಬೇಕು. ಗುಡ್ ಐಡಿಯಾ ACP ಅವರೇ. ನಾಣಿ ಸರ್, ಆ ಕೆಲಸ ಮಾಡು. ಮೀನಾಕ್ಷಿ ಹತ್ರ ನಿಜ ಹೇಳ್ಸು. ಇನ್ನೇನಯ್ಯ, ನಿಮ್ ಸಾರ್ ಅನುಮತಿ ಸಿಕ್ತಲ್ಲ, ಪ್ರೊಸೀಡ್ ಆಗು ನಾಣಿ. ನಾನು ಹೇಗ್ ನನ್ನ ಮೀನಾಕ್ಷಿನ ಕಸ್ಟಡಿಗೆ ತಗೋತೀನಿ ಸರ್? ಮದುವೆ ಆಗದಿರೋ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಕ್ಕಾಗುತ್ತೆ ನಾಣಿ? ಸ್ವಾಮಿ, ಈ ವಿಷಯದಲ್ಲಿ ನೀನೇನಾದ್ರೂ ಸಜೆಷನ್ ಕೊಡಕ್ಕಾಗುತ್ತಾ? ಸ್ವಾಮಿ ಅವರೇ, ನೀವಾದ್ರೂ ಹೇಳ್ರಿ. ಅಯ್ಯೋ, ನನಗೆ ಮದುವೆ ಆಗಿದೆ, ಆದ್ರೆ ಆ ವಿಷಯದಲ್ಲಿ ಹೆಚ್ಚಾಗಿ ಅನುಭವ ಇಲ್ಲ. ಏನ್ ಸ್ವಾಮಿ, ನಿನಗ್ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಿನ್ ವೈಫ್ನ ಕಸ್ಟಡಿಗೆ ತಗೊಂಡಿಲ್ವಾ? ಅಂದ್ರೆ ನಾನೇ ಅವಳ ಕಸ್ಟಡಿಲಿ ಇದ್ದೀನಿ ಸರ್. ಅವಳು ಹೇಳೋದು ನಾನು ಕೇಳೋದು ಬಿಟ್ರೆ ನಾನು ಹೇಳೋದು ಅವಳು ಯಾವತ್ತೂ ಕೇಳಲ್ಲ. ಈ ಹೆಂಡ್ತಿರೇ ಹಿಂಗೇನಯ್ಯ, ಮದುವೆ ಆದ್ರೆ ಸಾಕು ಗಂಡಂದಿರನ್ನ ಸೀರೆ ಸೆರಗಿ ಕಟ್ಕೊಂಡು ಸರ್ಕಸ್ ಕೋತಿ ತರ ಆ ಕಡೆ ಈ ಕಡೆ ತಿರುಗಿಸ್ತಾನೇ ಇರ್ತಾರೆ. ಚೀಚಿ, ಎಲ್ಲ ಹೆಂಡ್ತಿರು ಹಾಗೆ ಇರಲ್ಲ ACP ಅವರೇ. ಗಂಡನ್ನ ಪ್ರೀತಿಸೋರು ಗೌರವಿಸೋರು ಕೂಡ ಇರ್ತಾರೆ. ನನ್ನ ಮೀನಾಕ್ಷಿಗೆ ನಾನಂದ್ರೆ ತುಂಬಾ ಇಷ್ಟ, ಪ್ರೀತಿ, ಗೌರವ ಸರ್. ಆ ಇಷ್ಟನ ಗೌರವನ ಪ್ರೀತಿನ ಇವತ್ತು ಉಪಯೋಗಿಸ್ಕೊ ನಾಣಿ. ಹೇಗೆ ಸರ್? ಹೇಗೆ ಅಂದ್ರೆ, ಮನೆಗೆ ಹೋಗ್ಬೇಕಾದ್ರೆ 4 ಮೊಳ ಮಲ್ಲಿಗೆ ಹೂವು, ಸ್ವೀಟ್ಸ್ ಬಾಕ್ಸ್, ಎಲೆ ಅಡಿಕೆ ತಗೊಂಡು ಹೋಗು. ಅವಳ ಹತ್ರ ಎಲೆಡಿಕೆ ತಿನ್ಸ್ಕೊಳ್ತಾ ಮೆತ್ತಿಗೆ ವಿಷಯನ ಬಾಯ್ಬಿಡ್ಸು. ಅರ್ಥ ಆಯ್ತು ಸರ್. ಗಂಗಾ ಮೇಡಮ್ ಅವ್ರ ಹತ್ರದಿಂದ ನೀವು ಏನಾದ್ರೂ ಇನ್ಫಾರ್ಮೇಶನ್ ತಗೋಬೇಕು ಅಂದ್ರೆ ನೀವು ಹೀಗೆ ಮಾಡ್ತಿದ್ರಿ ಅಲ್ವಾ? ಮತ್ತೆ ಆ ವಿಷಯ ಗೊತ್ತಿದ್ರು ಕೂಡ ನನ್ ಯಾಕಯ್ಯ ಕೇಳ್ತಾ ಇದ್ಯಾ? ನಿಮ್ ಬಾಸ್ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ಕೊಳ್ದೇನೆ ಬ್ರಹ್ಮಚಾರಿ ಆಗಿರೋ ನನ್ನ, ಹೆಂಡತಿ ದಾಸ ಆಗಿರೋ ನಮ್ ಸ್ವಾಮಿನ್ ಕೇಳಿ ಟೈಮ್ ವೇಸ್ಟ್ ಮಾಡ್ದೆ ನೀನು. ಇವಾಗ ನಮ್ ಸಾರ್ ಐಡಿಯಾ ಕೊಟ್ರಲ್ವಾ ಸರ್? ನಾಳೆಗೆಲ್ಲ ಮೀನಾಕ್ಷಿನ ವಿಷಯನ ತಿಳ್ಕೊತೀನಿ, ನೀವು ನೋಡ್ತಾ ಇರಿ. ಚಂದ್ರಿಕಾ, ಮಕ್ಕಳು ಬಾಯ್ ಬಿಡೋಕು ಮುಂಚೆನೆ ಅವ್ರನ್ನ ಬೇಗ ಇಲ್ಲಿಂದ ಕಳಿಸ್ಬಿಡ್ಬೇಕು. ಅವ್ರು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ನೋ ಪೌಡ್ರು. ಅಯ್ಯೋ, ಹೀಗೆ ಟೆನ್ಷನ್ ಕೊಡ್ಬೇಡ್ವೆ. ನಮ್ಮ ಮಗಳು ಸ್ವಪ್ನ ಮದುವೆ ನೋಡೋಕು ಮುಂಚೆನೆ ಮೇಲೆ ಹೋಗ್ತೀನಿ. ಬನ್ನಿ, ಬೇಗ ಬನ್ನಿ. ನಡಿ. ಅಯ್ಯೋ, ಅಭಿದಿವ್ಯ ಬಂದ್ರಾ? ಏನಾದ್ರು ಹೇಳ್ಬಿಟ್ರಾ? ಇನ್ನ ಏನೂ ಹೇಳಿಲ್ಲ. ಅಯ್ಯೋ ಅಪ್ಪ, ಅಮ್ಮಯ್ಯ, ಬದುಕಿದ್ವಿ. ಇನ್ನೇನ್ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ನಡೀರಿ ನಡೀರಿ ನಡೀರಿ. ಇಲ್ಲ ಆಂಟಿ, ಅವ್ರ ಹತ್ರ ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕು. ಅಪ್ಪನ ಹತ್ರ ಅಪ್ಪನ ಬಗ್ಗೆ ಯಾರದು ಹೇಳ್ತಾರಾ?
ಪೌಡ್ರು ಅಯ್ಯೋ ಸ್ವಲ್ಪ ಬಾಯ್ ಮುಚ್ತೀಯೋ? ಏನು ಹೇಳಿದ್ರಿ ಅಂಕಲ್? ಏನಿಲ್ಲ ಅಭಿ, ಮನೇಲಿ ನಿಮ್ಮಮ್ಮ ವೇಟ್ ಮಾಡ್ತಿದ್ದಾಳೆ, ಮನೆಗೆ ಹೋಗಿ ಅಂತಿದೀವಿ. ಅವ್ರ ಹತ್ರ ಹೇಳಿದ್ಮೇಲೆ ಹೋಗ್ತೀವಿ. ಬೇಗ ಹೇಳ್ಬಾ ದಿವ್ಯಾ. ಅವ್ರೇನೋ ಆಫೀಸ್ ಕೆಲ್ಸದಲ್ಲಿ ಇದಾರೆ ಅಲ್ವಾ ಅಣ್ಣ? ಅದಕ್ಕೇನಮ್ಮ ಆಮೇಲೆ ಬಂದು ಹೇಳ್ಬೋದು ಅಂತಿದ್ದೀವಿ. ಮತ್ತೆ ಮತ್ತೆ ಮನೆಗೆ ಬರಬೇಕಾ? ಈಗಲೇ ಹೇಳೋಗ್ತೀನಿ. ಅಯ್ಯೋ, ಇವಾಗ ಹೇಳಿದ್ರೆ ಇಲ್ಲೇ ಇದ್ಬಿಡ್ತೀರಾ. ಏನ್ ಅಂಕಲ್? ಪೌಡ್ರು ನಿನ್ ಬಾಯ್ ಕಂಟ್ರೋಲ್ ಮಾಡ್ಕೋ. ಗಂಗಾ ಹತ್ರ ಹೋಗ್ತಾರೆ ಅಂದ್ರೆ ಇವ್ರು ಎಲ್ಲೋ ಹೋಗಿ ಬಂದಿದ್ದಾರೆ. ಇನ್ನೂ ಗಂಗಾನ ಮುಚ್ಚಿಡ್ತಿದಾರಾ? ಅಷ್ಟು ಬೇಗ ಹೇಳ್ಬಿಡ್ತಾರ ಅಜ್ಜಿ, ಮುಚ್ಚಿಡೋದ್ರಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ. ಇವ್ರು ಕೊಟ್ಟಿರೋ ಸಲಿಗೆಯಿಂದನೇ ಇವ್ರ ಜೊತೆ ಆಟ ಆಡ್ಬೇಕು. ಹೌದು ಅಜ್ಜಿ, ಇನ್ನೂ ಟಾರ್ಚರ್ ಕೊಡ್ಬೇಕು ಇವ್ರಿಗೆ. ನಡಿ ಬನ್ನಿ. ಅದ್ ಹಾಗಲ್ಲ ಅಭಿ, ನೀನು ದಿವ್ಯಾ. ಬೀಗ್ರೆ ಬೀಗ್ತಿಯವ್ರೆ. ಯಾರು? ನೀವಿಬ್ರೇನೆ. ನಿಮ್ ಮಗಳು ಈ ಮನೆ ಸೊಸೆ ಆದ್ರೆ ನೀವು ಬೀಗ್ರಾಗ್ತೀರಾ ಅಲ್ವಾ? ಇಷ್ಟು ದಿನಕ್ಕೆ ಇವತ್ತು ಗುರ್ತಿಸಿದಿರಾ ಅಜ್ಜಿ? ಈ ಕೆಲ್ಸ ನಾವ್ ಯಾವತ್ತೋ ಮಾಡ್ಬೇಕಿತ್ತು ಅತ್ಗೆ. ತಡ ಆಗಿದ್ರು ಪರವಾಗಿಲ್ಲಮ್ಮ, ನಾವು ಅಡ್ಜಸ್ಟ್ ಮಾಡ್ಕೋತೀವಿ. ಕಲ್ಪನಾ, ಬೀಗ್ರಿಗೆ ಯಾವ ಲೋಪನೂ ಬರ್ದೇ ಇರೋ ಹಾಗೆ ನೋಡ್ಕೋ. ಆ ಸರಿಯಾಗಿ ಹೇಳಿದ್ರಿ ಅಜ್ಜಿ. ಈಗ ಇವ್ರು ಸಿಕ್ಕಿದ್ದಾರೆ, ಮರ್ಯಾದೆ ಕಡಿಮೆ ಮಾಡ್ತೀನಾ? ಹೌದು, ನೀವು ಹೋಗಿದ್ ಕೆಲ್ಸ ಏನಾಯ್ತು? ಮಕ್ಕಳೇ, ನೀವಿನ್ ಹೊರಡಿ. ತಕ್ಷಣ ಹೊರಡಿ ಮಕ್ಳ, ನಿಮ್ಮಮ್ಮ ವೇಟಿಂಗು. ನಾವು ನಿಮ್ಗೋಸ್ಕರ ವೇಟಿಂಗ್ ಅಣ್ಣ. ಕಾಫಿ ಕುಡಿತೀರಾ? ಟಿಫನ್ ಮಾಡ್ತೀರಾ? ಇವಾಗ ನಮ್ಗ ಮರ್ಯಾದೆ ಏನ್ ಬೇಕಾಗಿಲ್ಲ. ಮರ್ಯಾದೆ ಕೊಟ್ಟಾಗ್ಲೇ ತಗೋಬಿಡ್ಬೇಕು. ಇಷ್ಟ ದಿನ ಮರ್ಯಾದೆ ಕೊಡ್ಲಿಲ್ಲ ಅಂತ ತಾನೇ ನೋವು ಪಡ್ತಾ ಇದ್ರಿ? ಹೋಗ್ಲಿ, ಫಲಹಾರನಾದ್ರೂ ತಗೊಳ್ಳಿ ಅತ್ಗೆ. ಸ್ವಲ್ಪ ಹೊತ್ತು ನಿಮ್ಮ ಮರ್ಯಾದೆಗಳನ್ನ ಪಕ್ಕಕ್ಕಿಡಿಯಮ್ಮ. ಏನಣ್ಣ, ಹೊಸ ಟೆನ್ಷನ್ ಏನಾದ್ರೂ ಶುರುವಾಯ್ತಾ? ನೀವು ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಿದ್ದೀರಾ ಅತ್ಗೆ. ಇನ್ಮೇಲೆ ನಮ್ ಅಟೆನ್ಷನ್ ಎಲ್ಲ ನಿಮ್ಮೇಲೆ. ಅಯ್ಯೋ ದೇವ್ರೇ, ಅಜ್ಜಿಯವರೇ ಮರ್ತೋಗಿರಿ, ಇಂಗ್ಲಿಷ್ನೆಲ್ಲ ಮಾತಾಡ್ತಿದ್ದಾರೆ. ಲೇ ಅಭಿ, ನೀನಾದ್ರೂ ದಿವ್ಯಗೆ ಹೇಳೋ. ದಿವ್ಯಾ, ಮೇಲ್ಗಡೆ ಹೋಗಿ ಅವನ ಹತ್ರ ಹೇಳ್ಬಾ. ಅಯ್ಯೋ, ನಾವು ಹೋಗು ಅಂತಿರೋದು ಮೇಲಕ್ಕಲ್ಲ ಕಣೋ, ಹೊರಗಡೆಗೆ. ಅವ್ರ ಹತ್ರ ಹೇಳಿದ್ಮೇಲೆ ಹೋಗ್ತೀವಿ. ಹೇಳ್ ಬರ್ತೀನಣ್ಣ. ಬೇಗ ಬಾ. ದಿವ್ಯಾ, ರಿಂಗ್ ಆಗ್ತಿದ್ಯಾ ಕೇಶವ? ಆಗ್ತಿದೆ ಅಮ್ಮ. ಏನಮ್ಮ, ಮೊದ್ಲೇ ನಾವು ಟೆನ್ಷನ್ ಇದ್ದೀವಿ, ಕಾಲ್ ಮಾಡಿದೀಯಾ? ಅಂಕಲ್, ನಾನು ಕೇಶವ. ನಿಮ್ ಟೆನ್ಷನ್ ಕಮ್ಮಿ ಮಾಡಕ್ ಫೋನ್ ಮಾಡಿದೀವಿ. ಅಭಿ ಯಜಮಾನ್ರು ಅಮ್ಮವ್ರು ಪಕ್ಕದಲ್ಲಿದ್ದಾರಾ? ಮೇಡಮ್ ಅವ್ರು ಮಾತಾಡ್ತಾರಂತೆ. ಅಯ್ಯೋ ನನ್ ಕೇಶವ, ನಿನ್ ಬಾಯಿಗೆ ಸಕ್ಕರೆ ಹಾಕ. ಇಲ್ಲಿ ನೋಡು, ಈಗಲೇ ಕೊಡ್ತೀನಿ, ತಗೋ. ಅಭಿ, ನಿಮ್ಮಮ್ಮ ನಿನ್ನ ಹತ್ರ ಮಾತಾಡ್ತಾಳಂತೆ. ದಿವ್ಯಾ, ನಿಮ್ಮಮ್ಮ ಫೋನ್ ಮಾಡಿದಾಳೆ, ಬಾ. ಬಾ 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 ಬಾ. ಇರಿ, ಮೇಡಮ್ ಅವ್ರಿಗೆ ಫೋನ್ ಕೊಡ್ತೀನಿ. ಅಭಿ ಯಜಮಾನ್ರು ಲೈನಲ್ಲಿ ಇದ್ದಾರೆ ಮೇಡಮ್. ಹಲೋ ಅಭಿ. ಏನಮ್ಮ? ಜೈ ಸರ್ಗೆ ವಿಷಯ ಹೇಳಿದ್ರಾ? ಇನ್ನೂ ಇಲ್ಲ ಅಮ್ಮ. ಇವತ್ತು ಹೇಳಬೇಡಿ ಬಿಡಿ, ಇನ್ನೊಂದಿನ ಹೇಳೋಣ. ಯಾಕಮ್ಮ? ಇವತ್ತು ಮುಹೂರ್ತ ಚೆನ್ನಾಗಿಲ್ವಂತೆ ಕಣೋ, ಮೀನಾಕ್ಷಿ ಆಂಟಿ ಹೇಳಿದ್ರು. ಇದಕ್ಕೂ ಕೂಡ ಮುಹೂರ್ತ ಏನಮ್ಮ? ಕೆಲವೊಂದಕ್ಕೆ ಇರುತ್ತೆ ಅಭಿ, ಪಾಲಿಸ್ಬೇಕು. ಫೋನ್ ದಿವ್ಯಾಕ್ ಕೊಡು. ಹಲೋ ಅಮ್ಮ, ಹೇಳಮ್ಮ. ದಿವ್ಯಾ, ಅಣ್ಣ ನೀನು ತಕ್ಷಣ ಮನೆಗೆ ಬಂದ್ಬಿಡಿ.
ಯಾಕಮ್ಮ? ಮನೆಗ್ ಬಂದ್ಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ, ಸರಿನಾ? ಸರಿ ಅಮ್ಮ, ಈಗ್ಲೇ ಹೊರಡ್ತೀವಿ. ಅಯ್ಯಪ್ಪ. ಇಡ್ತೀನಿ. ಹೊರಡ್ತಿದಾರಂತೆ. ಸರಿ ಮೇಡಮ್ ಅವರೇ, ನಾ ಈಗಲೇ ಬರ್ತೀನಿ. ನಮ್ಮ ಅಪ್ಪಂಗೆ ಫೋನ್ ಮಾಡಿ ಬರ್ತೀವಿ. ನಡಿಯೋ. ಬಾ. ಇವಾಗ ಹೇಳಮ್ಮ ಬೀಗತಿ, ಕಾಫಿ ಕೊಡ್ತೀರಾ, ಟೀ ಕೊಡ್ತೀರಾ, ಟಿಫಿನ್ನೇ ಕೊಡ್ತೀರಾ? ಈಗಷ್ಟೇ ಟೆನ್ಷನ್ ಪಟ್ರಿ, ಈಗ ಚೆನ್ನಾಗೇ ಇದೀರಲ್ಲ ಅಣ್ಣ. ನೀವು ಕೊಟ್ಟಿರೋ ಕೌಂಟ್ರಿಗೆ ಇದು ಎನ್ಕೌಂಟರ್ ಅತ್ಗೆ. ಟೈಮ್ ಯಾವಾಗ್ಲೂ ಒಂದೇ ತರ ಇರಲ್ಲ. ಹೌದು, ಈಗ ನಿನ್ ಟೈಮ್ ತುಂಬಾ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ. ಅದನ್ನ ನೀವು ಪ್ರತ್ಯೇಕವಾಗಿ ಹೇಳ್ಬೇಕು ಅಜ್ಜಿ ಅವ್ರೆ. ನಮ್ ಟೈಮ್ ಬಂದಾಗಿದೆ. ನಿಮ್ ಟೈಮ್ಗೋಸ್ಕರನೇ ನಾವು ಕಾಯ್ತಾ ಇದೀವಿ ಅಣ್ಣ. ಯಾರ ಟೈಮ್ ಬದಲಾದ್ರೂ ನಿಮ್ ಟೈಮ್ ಬದಲಾಗಲ್ಲ ಅತ್ಗೆ. ಹೊರಡನ್ವಾ ದಿವ್ಯಾ? ಅಲ್ಲೋಡು, ಅವ್ರು ಬರ್ತಿದಾರಣ್ಣ, ಅವ್ರಿಗೆ ಹೇಳಿ ಹೋಗೋಣ. ಇವಾಗ ಅವನಿಗೇನು ಹೇಳ್ಬೇಡ ಅಂತ ಅಮ್ಮ ಹೇಳಿದ್ಲು. ಇನ್ನೊಂದ್ಸಲಿ ಬರೋಣ. ನಾವ್ ಹೋಗ್ ಬರ್ತೀವ್ರಿ. ಅದೇನ್ ಬಂಗಾರ, ಈಗ್ಲೇ ಹೋಗ್ತಾ ಇದ್ಯಾ? ಅಮ್ಮ ಫೋನ್ ಮಾಡಿದ್ರು, ಅವ್ರು ಬರಕ್ ಹೇಳ್ತಿದ್ದಾರೆ. ಊಟ ಮಾಡ್ಕೊಂಡು ಹೋಗಿ ಬಂಗಾರ. ನಾವು ತಕ್ಷಣ ಹೋಗ್ಬೇಕು, ಅಮ್ಮ ನಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅಭಿಯಾಗಿ ಹೇಳಿದ್ದಾನೆ ಅಂದ್ರೆ ನಿಜವಾಗ್ಲೂ ಇರಲ್ಲ ಸರ್. ಅನವಶ್ಯಕವಾಗಿ ಜಗಳ ಆಗುತ್ತೆ. ಹೋಗ್ಲಿ ಬಿಡಿ. ನಾವ್ ಇನ್ನೊಂದ್ಸರಿ ಬರ್ತೀವ್ರಿ. ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಅದೇನು ಅಂದ್ರೆ, ದಿವ್ಯಾ, ಅದ್ರ ಬಗ್ಗೆ ಈಗ ಮಾತಾಡಬೇಡ. ಆಮೇಲೆ ಹೇಳೋಣ ಅಂತ ಅಮ್ಮ ಹೇಳಿದ್ಲಲ್ವಾ, ಬೇರೆ ದಿನ ಬರೋಣ. ಓಕೆ ಅಭಿ, ಎನಿ ಟೈಮ್ ಈ ಮನೆಗೆ ಬರ್ಬೋದು. ಇದನ್ನ ನಿಮ್ಮನೆ ಅನ್ಕೊಳ್ಳಿ. ಈ ಮದ್ವೆ ಆಗ್ಲಿಲ್ಲ ಅಂದ್ರೆ ಇದವ್ರ ಮನೆನೇ ಕಣೋ. ಈ ಮದ್ವೆ ಆದ್ರೆ ನಮ್ಮನೆ. ಅಳಿಮಯ್ಯ, ಮಕ್ಕಳನ್ನ ಬೇಗ ಕಳ್ಸು. ಅವರಮ್ಮ ತುಂಬಾ ಭಯ ಪಡ್ತಾಳೆ. ನಾಣಿ ಸರ್, ಮಕ್ಕಳನ್ನ ಸೇಫಾಗಿ ಮನೆ ಕರ್ಕೊಂಡು ಹೋಗು. ಸರಿ ಸರ್, ಬನ್ನಿ. ಬಾಯ್ ಅಜ್ಜಿ. ಬಾಯ್. ಬಾಯ್ ಆಂಟಿ. ಬಾಯ್. ಬರ್ತೀವ್ರಿ. ಬಾಯ್ ಬಂಗಾರ. ಬನ್ನಿ 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 ಬನ್ನಿ, ನಡೀರಿ ನಡೀರಿ. ಮೇಡಮ್ ಅವರೇ, ಏನಾಯ್ತು ಮೇಡಮ್ ಅವರೇ? ಯಾಕೆ ಕಣ್ಣೀರ್ ಹಾಕ್ತಿದ್ದೀರಾ? ಈ ಸೀರೆ ಯಾರ್ದು? ಇದು ಅಪಘಾತ ಆದ ದಿನ ನಾನು ಉಟ್ಕೊಂಡಿದ್ದ ಸೀರೆ ಅಂತ ದೊಡ್ಡಯ್ಯ ಹೇಳಿದ್ರು. ಅದಕ್ಕೆ ಇದನ್ನ ನನಗೆ ಗಂಡನ ಮನೆಯವ್ರು ಕೊಟ್ಟಿದ್ದೋ ತವ್ರ ಮನೆಯವ್ರು ಕೊಟ್ಟಿದ್ದೋ ನನಗೆ ನೆನಪಿಲ್ಲ. ಆದ್ರೆ ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ನೆನಪು ಇದೊಂದೇ. ಇದು ನನ್ನವರನ್ನ ಒಂದು ಮಾಡುತ್ತೇನೋ ಅನ್ನಿಸ್ತಿದೆ. ಒಂದು ಉಂಗುರ ಕೂಡ ಇತ್ತು. ದುರದೃಷ್ಟವಶಾತ್ ಅದನ್ನ ಕಳ್ಕೊಂಡೆ. ಇವಾಗ ಈ ಸೀರೆ ಮಾತ್ರ ಉಳಿದಿದೆ.
ಅವತ್ತಿಂದ ಇವತ್ತಿನವರೆಗೂ ಈ ಸೀರೆನ ಯಾವತ್ತೂ ಉಟ್ಕೊಂಡಿಲ್ಲ. ಇವತ್ತು ಮಕ್ಕಳು ಅವ್ರ ತಂದೆ ಬಗ್ಗೆ ತಿಳ್ಕೊತೀವಿ ಅಂತ ಹೋದ್ರು. ಅದಕ್ಕೆ ಇವಾಗ ಇದು ನೆನಪಿಗೆ ಬಂತು. ನನ್ನ ನೆನಪು ವಾಪಸ್ ಬಂದ್ಮೇಲೆ ನನ್ನವ್ರಿಗೆ, ನನ್ನ ಗಂಡನ್ಗೆ ಮೊದಲನೇ ಸರಿ ಈ ಸೀರೆಯಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಯಾವ ಸೀರೆಯಲ್ಲಿ ನಾನು ಅವ್ರಿಗೆ ದೂರ ಆಗಿದ್ನೋ ಆ ಸೀರೆಯಲ್ಲೇ ಹತ್ರ ಆಗ್ಬೇಕು. ಅದೇ ನನ್ನ ಕೋರಿಕೆ. ಏನಾಯ್ತು ಅದಕ್ಕೆ? ನನ್ನ ನೋವನ್ನ ಹೇಳ್ಕೊಂಡು ನಿಮಗೆ ನೋವು ಕೊಟ್ನಾ? ಕ್ಷಮಿಸಿ. ಅಯ್ಯೋ ಮೇಡಮ್ ಅವರೇ, ನೀವೇ ನಮ್ಮನ್ನು ಕ್ಷಮಿಸ್ಬೇಕು. ಯಾಕೆ ಅಂದ್ರೆ ನಾವೇ ನಿಮಗೆ ನೋವು ಕೊಡ್ತಿದ್ದೀವಿ. ನೀವು ಕ್ಷಮಿಸಕ್ಕಾಗ್ದಿರೋಂಥ ತಪ್ಪು ಮಾಡ್ತಿದ್ದೀವಿ.